ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೇನೆಗೆ ಚಿಂತಾಮಣಿ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನ ಆಟೋಗಳಲ್ಲಿ ತುಂಬಿಕೊಂಡು ಸಾಗಿಸುತ್ತಿರುವುದು ಹೆಚ್ಚಾಗಿ ಕಂಡುಬರುತ್ತಿವೆ. ಸರ್ಕಾರವು ಆಟೋಗಳಲ್ಲಿ ಕಡ್ಡಾಯವಾಗಿ 3ಕ್ಕಿಂತ ಹೆಚ್ಚು ಜನರನ್ನ ಸಾಗಿಸಬಾರದು ಎಂಬ ನಿಯಮಗಳನ್ನ ಗಾಳಿಗೆ ತೂರಿ ತಮಗೆ ಇಷ್ಟ ಬಂದಂತೆ ಶಾಲಾ ಮಕ್ಕಳನ್ನ ತುಂಬಿಕೊಂಡು ಅಡ್ಡಾದಿಡ್ಡಿಯಾಗಿ ಹಾಗೂ ಅತಿ ವೇಗವಾಗಿ ಸಂಚರಿಸುತ್ತಿದ್ದಾರೆ. ಈ ಆಟೋಗಳಿಗೆ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ. ಇಂತಹ ದಾಖಲೆ ಇಲ್ಲದ ಹಾಗೂ ಸುಸಜ್ಜಿತವಲ್ಲದ ಆಟೋಗಳಿಂದ ಅನಾಹುತಗಳು ಸಂಭವಿಸಿದರೆ ಮಕ್ಕಳ ಪ್ರಾಣಕ್ಕೆ ಕುತ್ತು ಬರುವುದು ಗ್ಯಾರಂಟಿ. ಆದ್ದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳು ಇಂತಹ ಆಟೋಗಳನ್ನು ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಿಳಿಯದಂತೆ ಕ್ರಮ ವಹಿಸಿ ಮುಂದೆ ಆಗಬಹುದಾದ ಅನಾಹುತಗಳನ್ನು ತಪ್ಪಿಸಲು ಕ್ರಮ ವಹಿಸಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ನಗರದ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿ ಮನವಿ ಪತ್ರವನ್ನ ಸಲ್ಲಿಸಿದ್ದಾರೆ. ಸರ್ ಅವರಿಗೆ ಸಹಾಯ ಪ್ರದೇಶ ಸಾರಿಗೆ ಅಧಿಕಾರಿ ಇಂಥ ಬೆಂಗಳೂರು ಆರ್ಸಿ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಚಿಂತಾಮಣಿ ಮೊದಲು ನಂಬರ್ ಇಲಾಖೆ ಮಾನ್ಯರೇ ವಿಷಯ ಅಗತ್ಯವಂತೆ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳಲ್ಲಿ ಸಾಗುತ್ತಿದ್ದ ಬಗ್ಗೆ ನೋಡಲು ನಿಮಗೆ ಅವಶ್ಯಕತೆ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದ ಏನು ತಿಳಿಸಿದ ನಗರದಲ್ಲಿ ಅಗತ್ಯಕ್ಕಿಂತ ಹೆಚ್ಚಾಗಿ ಶಾಲಾ ಮಕ್ಕಳನ್ನು ಆಟೋಗಳಲ್ಲಿ ತುಂಬಿಸಿಕೊಂಡು ಸಾಗುತ್ತಿದ್ದಾರೆ. ಪ್ರಾಣಗಳನ್ನು ಕಂಡುಬರುತ್ತಿಲ್ಲ. ಸರ್ಕಾರ ಆಟೋಗಳಲ್ಲಿ ಕಡ್ಡಾಯವಾಗಿ 3ಕ್ಕಿಂತ ಹೆಚ್ಚು ಜನರನ್ನು ಸಾಗಿಸಬಹುದು ಎಂಬ ನಿಯಮಗಳನ್ನು ಗಾಳಿಗೆ ತೋರಿನು ತಮಗೆ ಇಷ್ಟ ಬಂದಾಗೆ ಶಾಲಾ ಮಕ್ಕಳನ್ನು ತೊಂದರೆಗೆ ಅಡ್ಡಗಟ್ಟಿ ಹಾಗಾಗಿ ಅತಿ ವೇಗದ ಒಳಗೆ ಸಂಚರಿಸಿದ್ದಾರೆ. ಈ ಆಟೋಗಳಲ್ಲಿ ಯಾವುದೇ ರೀತಿಯ ದಾಖಲೆಗಳು ಸಹ ಇರುವುದಿಲ್ಲ. ಅಥವಾ ಇಂತಹ ದಾಖಲೆಗಳು ಹಾಗೂ ಸದಸ್ಯರಾಗಿ ಆಟೋಗಳಿಗೆ ಅನಾಹುತಗಳನ್ನು ಸಂಬಂಧಿಸಿದ ಮಕ್ಕಳ ಪ್ರಾಣಕ್ಕೆ ಕುಟ್ಟು ಬರುವುದನ್ನು ಗ್ಯಾರಂಟಿ. ಅದರಿಂದ ತಮ್ಮ ಇಲಾಖೆಯ ಅಧಿಕಾರಿಗಳಿಂದ ಆಟೋಗಳಿಗೆ ಪತ್ತೆ ಹಚ್ಚಿ ಅವುಗಳನ್ನು ಜಪ್ತಿ ಮಾಡಿ ಅವುಗಳನ್ನು ರಸ್ತೆಗಳಿಗೆ ಇಂಥ ಕ್ರಮ ವಹಿಸಬೇಕು. ಮುಂದೆ ಆಗಬಾರದ ಅನಾಹುತಗಳನ್ನು ತಪ್ಪಿಸಿ ಕ್ರಮ ಕೈಗೊಳ್ಳಬೇಕಾದ ಕರವೇ ವಿನಂತಿಸುತ್ತೇನೆ. ದರ್ಶನ ಮಾಡತಕ್ಕಂಥ ಒಳ್ಳೆ ಭಾವಚಿತ್ರಗಳು ಹಾಕ್ಕೊಂಡು ಏನು ತುಂಬ ದೂರದಿಂದ ಸಂಚಾರ ಮಾಡ್ತಕ್ಕಂಥ ಸಾರ್ವಜನಿಕರಿಗೆ ಆಟೋ ಚಾಲಕರು ಒಂದು ನಿಗದಿಪಡಿಸಬೇಕಾಗುತ್ತೆ. ಒಂದು 50 ರೂಪಾಯಿ ಇರೋ ಜಾಗದಲ್ಲಿ 100 ರೂಪಾಯಿ ಕೇಳ್ತಾರೆ. ಹಾಗಾಗಿ ಅದು ಮೀಟರ್ ಬಡ್ಡಿ ದರದಲ್ಲೇ ಅವರು ನಿಗದಿಪಡಿಸಿ ಸ್ವಚ್ಛತೆಯಾಗಿ ಜನಗಳನ್ನು ಸೇವೆ ಮಾಡಬೇಕಾಗಿ ಇದನ್ನು ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ಕೂಡಲೇ ಅದಕ್ಕೊಂದು ಗಮನ ತಂದು ನೀವು ನಮಗೆ ನ್ಯಾಯ ಒದಗಿಸಬೇಕಾಗಿ ನಾವು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷರಾದ ಹಫೀಜ್, ಪ್ರಧಾನ ಕಾರ್ಯದರ್ಶಿ ಬೀರೇಗೌಡ, ಜಿಲ್ಲಾ ಕಾರ್ಯದರ್ಶಿ ನಾಗರಾಜು, ರಾಜು, ಖಾದರ್ ವಾಲಿ, ಕಾರ್ತಿಕ್, ಬಿಎಸ್ ಸೇರಿದಂತೆ ಮತ್ತಿತರರು ಇದ್ದರು. ಅಸ್ಲಾಂ ಪಾಷಾ, ಎಂಎಂಟಿವಿ ನ್ಯೂಸ್, ಚಿಂತಾಮಣಿ.